ಗೈಸ್ ನೋಡಿ ಪೇಷಂಟ್ ಹೆಂಗಿದ್ದಾರೆ ಅಂತ. ತೋರಿಸ್ಬೇಡ, ಯಾರಾದರೂ ಭಯ ಬಿದ್ದುಬಿಡ್ತಾರೆ ನೋಡ್ಬಿಟ್ಟು. ಸೀರಿಯಸ್ಲಿ ನಮ್ಮ ಮನೇಲಿ ನಮ್ಮ ಅಪ್ಪಗಾಗಲಿ ನಮ್ಮ ಅಮ್ಮಗಾಗಲಿ ಹುಷಾರಿಲ್ಲ ಅಂದರೆ ಏನೋ ಒಂಥರ ಬೇಜಾರು, ಸಿಕ್ಕಾಪಟ್ಟೆ ಬೇಜಾರು. ನೀನಾ ಹೇಳೋ, ನನಗೆ ಹೇಳಿದ್ದಲ್ಲ ನೀನೇ ಇವಾಗ ತಗೊಳ್ಸ್ಕೊಂಡೆ. ಏನಾಯ್ತು ನೋಡಿ ಗೈಸ್, ನಮ್ಗೆ ಗೌತಮ್ ಮಲ್ಕೊಂಡಿರೋದು ಬರೀ ನೆಲದಲ್ಲಿ ಮಲ್ಕೊಂಡಿದ್ದಾನೆ. ಚಾಪೆ ಗೀಪೆ ಏನೂ ಹಾಕ್ಕೊಂಡಿಲ್ಲ. ಇವಾಗ ದೆವ್ವ ಬಂದ್ಬಿಟ್ಟಿತ್ತಂತೆ. ಗುಡ್ ನೈಟ್ ಗೈಸ್. ಇದು ನೆಕ್ಸ್ಟ್ ಡೇ ಬೆಳಗ್ಗೆನೇ ಬಂದು 3 ಬ್ಲೌಸ್ ಸ್ಟಿಚ್ ಮಾಡಿದೆ. ಇದು ಇನ್ನೊಂದಿದೆ, ಟೈಮ್ ಬೇರೆ ಆಗೋಯ್ತು 2 ಗಂಟೆ. ಇನ್ನು ಇದು ಒಂದು ಸ್ವಲ್ಪ ಇದೆ. ಸ್ಲೀವ್ ಜಾಯಿನ್ ಮಾಡಿ ಇಕ್ಬಿಟ್ಟು ಹೋಗ್ತೀನಿ, ಮತ್ತು ಸಂಜೆ ಬಂದು ಸ್ಟಿಚ್ ಮಾಡ್ತೀನಿ. ಯಾಕಂದರೆ ಈಗ ಆಲ್ರೆಡಿ 3 ಬ್ಲೌಸಸ್ ಕಂಪ್ಲೀಟ್ ಆಯಿತು. ಇನ್ನೂ ತುಂಬ ಹೊತ್ತು ಕುತ್ಕೊಳ್ಳೋದಕ್ಕೆ ಆಗಲ್ಲ, ಹಾಗಾಗಿ ಇದೊಂದು ಸಾಕಾಯಿತು. ಇಷ್ಟು ಇನ್ನು ಇದು ಜಾಯಿನ್ ಮಾಡಿಬಿಟ್ಟು ಸ್ಲೀವ್ ಜಾಯಿನ್ ಮಾಡಿ ಹೋಗ್ತೀನಿ, ಮತ್ತು ಸಂಜೆ ಬಂದು ಇದನ್ನು ಫಿನಿಷ್ ಮಾಡ್ತೀನಿ ಗೈಸ್. ಹಾಗೆ ಈ ಸ್ಯಾರಿ ತೊಗೊಂಡಿದ್ದೀನಿ ನಾನು, ಯಾಕೋ ಗೊತ್ತಿಲ್ಲ, ನೋಡಿದ ತಕ್ಷಣ ಇಷ್ಟ ಆಗೋಯಿತು. ಅದಕ್ಕೆ ಈ ಸ್ಯಾರಿ ತೊಗೊಂಡಿದ್ದೀನಿ, ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಎತ್ಕೊಂಡಿದ್ದೀನಿ. ಸ್ಯಾರಿ ಬಂದು ಮೆರೂನ್ ಕಲರು, ತುಂಬ ಸಾಫ್ಟಾಗಿದೆ. ಹಂಗೆ ಅದಕ್ಕೆ ಇಷ್ಟ ಆಯಿತು ಅಂದ್ಬಿಟ್ಟು ಈ ಸ್ಯಾರಿ ತೊಗೊಂಡಿದ್ದೀನಿ. ಈ ಕಲರ್ ನನ್ನ ಹತ್ರ ಇಲ್ಲ, ಮೆರೂನು. ಅದಕ್ಕೆ ಈ ಸ್ಯಾರಿ ಇಷ್ಟ ಆಗಿಬಿಡ್ತು. ಗೊತ್ತಿಲ್ಲ, ಅದು ತೊಗೊಳ್ಬೇಕು ಅಂತ ತೊಗೊಂಡಿಲ್ಲ, ಆದರೆ ನೋಡಿದ ತಕ್ಷಣ ಇಷ್ಟ ಆಗೋಯಿತು. ಫಾಲ್ ಹಾಕ್ಕೋಬೇಕು. ಹಾಗೆ ಅದರಲ್ಲೇ ರಾಮ ಗ್ರೀನ್ ಕೂಡ ಇತ್ತು, ಆದರೆ ರಾಮ ಗ್ರೀನ್ ನನಗೆ ಅಷ್ಟು ಇಷ್ಟ ಆಗಿಲ್ಲ. ಇದರಲ್ಲಿ ಇನ್ನೊಂದು ಮೆಂತೆ ಕಲರ್ ಒಂದಿತ್ತು, ಅದು ಸೇಲ್ ಆಗೋಯಿತು. ಅದು ಕೂಡ ತುಂಬ ಇಷ್ಟ ಆಗಿತ್ತು, ಆದರೆ ಅದು ಸೇಲ್ ಆಗೋಯಿತು. ಅದಕ್ಕೆ ಲಾಸ್ಟಲ್ಲಿ ತೊಗೊತಾ ಇದ್ದೀನಿ. ನಾನು ಯಾವಾಗಲೂ ಇದೇ ಕೆಲಸನೇ ಮಾಡೋದು. ಇದರಲ್ಲಿ ರೆಡ್ ಒಂದಿದೆ, ಆ ರೆಡ್ ಕೂಡ ಇಷ್ಟ ಇಲ್ಲ, ಅದಕ್ಕೆ ಮೆರೂನ್ ತೊಗೊಂಡಿದ್ದೀನಿ. ಈ ರಾಮ ಗ್ರೀನ್ ಕೂಡ ಇಲ್ಲ ನನ್ನ ಹತ್ರ, ಆದರೆ ನನಗೆ ಯಾಕೋ ಗೊತ್ತಿಲ್ಲ, ಮೆರೂನ್ ಇಷ್ಟ ಆಯಿತು, ಮೆರೂನ್ ತೊಗೊಂಡೆ. ಹಾಗೆ ಈ ಸ್ಯಾರಿಯಲ್ಲೂ ಅಷ್ಟೇ ತುಂಬ ಕಲರ್ಸ್ ಇತ್ತು, ಆದರೆ ಎಲ್ಲ ಸೇಲ್ ಆಗೋಯಿತು. ನನಗಿಷ್ಟ ಆಗಿರೋ ಕಲರ್ಸ್ ಎಲ್ಲ ಕೂಡ ಸೇಲ್ ಆಗೋಯಿತು. ಇದರಲ್ಲಿ 2 ಕಲರ್ ಇದೆ, ಯೆಲ್ಲೋ ಮತ್ತು ಗ್ರೀನು, ರಾಮ ಗ್ರೀನ್ ಮತ್ತು ಪಿಂಕ್ ಕಾಂಬಿನೇಷನ್ನು. ಇದು ಇಷ್ಟ ಆಯಿತು, ಆದರೆ ನನ್ನ ಹತ್ರ ಯೆಲ್ಲೋ ಕಲರ್ ಸ್ಯಾರೀಸ್ ತುಂಬ ಇದೆ, ಅದಕ್ಕೆ ನನಗೆ ಇಷ್ಟ ಆಗಿಲ್ಲ, ಅದು ಹಂಗೆ ಇಟ್ಟಿದ್ದೀನಿ. ಈ 2 ಪೀಸ್ ಮಾತ್ರ ಮಿಕ್ತು, 2 ಆಗೇ ಇದೆ, ಸೇಲ್ ಆಗಿಲ್ಲ. ಇನ್ನೆಲ್ಲ ಸೇಲ್ ಆಯಿತು. ತುಂಬ ಕಲರ್ಸು ತಂದಿದ್ದೆ, ಎಲ್ಲ ಸೇಲ್ ಆಯಿತು. ಇದರಲ್ಲಿ ಈ 2 ಕಲರು ಹಾಗೇ ಇದೆ, ಇದರಲ್ಲಿ ಈ 2 ಕಲರ್ ಹಾಗೇ ಇದೆ. ಇನ್ನೆಲ್ಲ ಸೇಲ್ ಆಯಿತು. ಇಷ್ಟು ಕಲರ್ ನನಗೆ ಇಷ್ಟ ಆಗಿಲ್ಲ, ಅದಕ್ಕೆ ಹಂಗೆ ಇಟ್ಟಿದ್ದೀನಿ. ಇಲ್ಲ ಅಂದಿದ್ರೆ ಯಾವುದಾದ್ರೂ ಒಂದು ಸ್ಯಾರಿನ ತೊಗೊಂಡ್ಬಿಡ್ತಾಯಿದ್ದೆ. ಸೊ ಗೈಸ್ ನೋಡಿ, ಇವತ್ತು ಈ ಬ್ಲೌಸ್ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಇದು ಡಿಸೈನ್ ಬಂದು ಈ ಥರ ಇದೆ, ಸಿಂಪಲ್ ಡಿಸೈನ್ ಇದು. ಇಲ್ಲಿ ಬರ್ಡ್ಸ್ ಇದೆ ನೋಡಿ. ಇನ್ನೂ ಈ ಕಡೆ ಕಂಪ್ಲೀಟ್ ಆಗಿಲ್ಲ. ನಮ್ಮ ಗೌತಮ್ ಹಾಕ್ತಾಯಿದ್ದ, ಯಾಕೋ ಆಫ್ ಮಾಡಿ ಮಲ್ಕೊಂಬಿಟ್ಟಿದ್ದಾನೆ. ಅದಕ್ಕೆ ನಾನು ಬಂದು ಇದನ್ನು ಕಂಪ್ಲೀಟ್ ಮಾಡೋಣ ಅಂತ. ಇನ್ನು 23 ಮಿನಿಟ್ಸ್ ಏನೋ ಇದೆ, ಅದಕ್ಕೆ ಇದನ್ನು ಕಂಪ್ಲೀಟ್ ಮಾಡೋಣ ಅಂತ. ನಮ್ಮ ಪೂಜಾ ನೋಡಿ ಮಲ್ಕೊಂಡಿದ್ದಾಳೆ. ಹೇಯ್, ಅದನ್ನು ಕಂಪ್ಲೀಟ್ ಮಾಡ್ಬೇಕು ತಾನೆ, ಹೇಳ್ಬೇಕಾ? ಅವ್ನು ಆಫ್ ಮಾಡಿದಾಗ ಹಾಕ್ಬೇಕು ತಾನೆ, ಅದು ಇಷ್ಟೊತ್ತಾಗೋಗಿರೋದು ನೋಡಿ. ಒಬ್ಬರ ಮೇಲೆ ಒಬ್ರು ಹೇಳ್ತಾರೆ ಅವರು. ಬೈ ನೋಡ್ಕೊ ಬಾ, ಬಟ್ಟೆ ಒಣಗಾಗ್ದ? ಗೈಸ್, ಹಾಗೆ ಇದೊಂದು ಮೀಶೋನಲ್ಲಿ ತರಿಸ್ಕೊಂಡೆ. ಏನಾದರೂ ಹಾಕಿಟ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದನ್ನು ತಗೊಂಡಿದ್ದೀನಿ. ಹೋಗಮ್ಮಯ್ಯ, ಬಟ್ಟೆ ಒಣಗಾಗ್ದಾ? ನೋಡಿ ಗೈಸ್, 2 ಸರಿ ಹಾಕಿದ್ದಾಯ್ತು ಇವತ್ತು. 2 ಸರಿ ಹಾಕ್ದ? ಗೈಸ್ ನೋಡಿ, ಬೆಳಗ್ಗೆ ಒಂದು ಬ್ಲೌಸ್ ಹಾಕಿದ್ನಲ್ವ, ಬೆಳಗ್ಗೆ ಒಂದು ಬ್ಲೌಸ್ ತೋರಿಸಿದ್ದೀನಿ. ಇದಾದಮೇಲೆ ನೆಕ್ಸ್ಟು ಇದನ್ನು ಹಾಕ್ತಾಯಿದ್ದೀನಿ. ಇದು ಕೂಡ ಕಂಪ್ಲೀಟ್ ಆಯಿತು. ಬ್ಯಾಕ್ ಪಾರ್ಟ್ ಕಂಪ್ಲೀಟ್ ಆಯಿತು. ಈಗ ಫ್ರಂಟ್ ಹಾಕ್ತಾಯಿದ್ದೀನಿ. ಈ ವಾರದಲ್ಲಿ ತುಂಬ ಬ್ಲೌಸಸ್ ಆಗದೆ, ಆದರೆ ನಾನು ಒಂದು ಫೋಟೋ ಕೂಡ ತೊಗೊಳೋದಕ್ಕಾಗಿಲ್ಲ, ಯಾಕೋ ಗೊತ್ತಿಲ್ಲ, ಮರ್ತೋಗ್ಬಿಟ್ಟಿದ್ದೀನಿ ನಾನು. ಅದಕ್ಕೆ ಇವತ್ತು ತೊಗೊತಾ ಇದ್ದೀನಿ ನೋಡಿ. ಇದು ಸ್ಯಾರಿ ಬಂದು ಸೇಮ್ ಇದೇ ಥರ ಇದೆ, ಗ್ರೀನ್ ಮತ್ತು ಗೋಲ್ಡ್ ಕಲರಲ್ಲಿ ಈ ಥರ ಬುಟ್ಟಸ್ ಲೈನ್ಸ್ ಇದೆ. ಅದಕ್ಕೆ ನಾನು ಬರೀ ಗೋಲ್ಡ್ ಹಾಕ್ತಾಯಿದ್ದೀನಿ.
ನಮ್ಮ ಪೂಜೆ ಏನೋ ಘಾಟಿಗೆ ಗೈಸ್, ವಾಯ್ಸೇ ಬರ್ತಾ ಇಲ್ಲ ಮಾತಾಡೋದಕ್ಕೆ. ನೋಡಿ ಏನೋ ಮಾಡ್ತಾ ಇದ್ದಾಳೆ ಸ್ಪೆಷಲಾಗಿ ಅವಲಕ್ಕಿ ಚಿತ್ರಾನ್ನ. ಅದೇನು ಇವಾಗ ಹೊಟ್ಟೆ ತುರ್ರಂತೈತೆ ಅಂತೆ, ಅದಕ್ಕೆ ಅವಲಕ್ಕಿ ಚಿತ್ರಾನ್ನ ಮಾಡ್ತಾ ಇದ್ದಾಳೆ ನೋಡಿ. ಫುಲ್ಲು ಘಾಟಿಗೆ ಬಿಟ್ಟಿದ್ದಾಳೆ, ಫುಲ್ಲು ಘಾಟು. ಮಾತಾಡೋಕ್ಕೆ ಆಗ್ತಾಯಿಲ್ಲ ನೋಡಿ ನನ್ನ ವಾಯ್ಸು. ಬಾಬಾ ನೋಡಿ ಗೈಸ್, ಅವಲಕ್ಕಿ ಚಿತ್ರಾನ್ನ ರೆಡಿ ಆಯಿತು. ಬರೆಸ್ತಾ ಇದ್ದಾಳೆ ಯಾವಾಗಲೇ. ನೀವು ಬಾತಿ ನನಗೆ ನೋಡಿ ಇಷ್ಟೇ ಇಷ್ಟ ಕೊಟ್ಟಿದ್ದಾಳೆ ನೋಡಿ ಗೈಸ್. ನಮ್ಮ ಪೂಜೆ ಚಪಾತಿ ಮಾಡ್ತಾ ಇದ್ದಾಳೆ ಗೈಸ್. ನಾನು ನನ್ನ ತಮ್ಮ ಇಬ್ಬರೇ ಗೈಸ್ ಕೆಲಸ ಮಾಡ್ತಾರೆ, ನಮ್ಮಮ್ಮ ಏನು ಮಾಡ್ತಾರೆ. ಹೌದು, ಹೌದಾ ಗೊತ್ತು. ನೀನು ನಿಮ್ಮ ಅಕ್ಕ ಇಬ್ಬರೇನ ಕೆಲಸ ಮಾಡ್ತಾರೆ, ನಾನೇನು ಮಾಡ್ತಾ ಇಲ್ವಾ? ಹಾಂ ನೋಡಿ ಗೈಸ್, ನಿಮ್ಮ ಬಾಡಿ ಬಿಲ್ಡರ್ ಥರ ಇದ್ದಾನೆ. ಅವರಿಬ್ಬರು ಚಪಾತಿ ಮಾಡ್ತಾಯಿದ್ದಾರೆ, ನಾನು ಈ ಕಡೆ ವರ್ಕ್ ಮಾಡ್ತಾಯಿದ್ದೀನಿ. ಆಗಲೇ ಒಂದು ಬ್ಲೌಸ್ ಕಂಪ್ಲೀಟ್ ಆಯಿತು. ಯಾವುದಂತ ತೋರಿಸ್ತೀನಿ ರೀ. ಎಲ್ಲೋಯ್ತು ಅದು? ಚಪಾತಿ ಏನೋ ಮುದ್ದೆ ಅನ್ನ ಇಲ್ಲ, ಓಕೆ. ಚಪಾತಿ ಯಾವುದೋ ಒಂದು ನೋಡಿ, ಇದೊಂದು ಬ್ಲೌಸ್ ಕಂಪ್ಲೀಟ್ ಮಾಡಿದೆ ಇವತ್ತು ಮಧ್ಯಾಹ್ನ ನಿದ್ದೆ ಮಾಡಿಲ್ಲ ಗೈಸ್ ನಾನು, ಅದಕ್ಕೆ ಇಷ್ಟು ಬ್ಲೌಸ್ ಕಂಪ್ಲೀಟ್ ಮಾಡಿದ್ದೀನಿ. ಇದು ಬ್ಯಾಕು ಫ್ರಂಟ್ ಈ ಥರ ಬರುತ್ತೆ, ಸ್ಲೀವ್ಗೆ ಈ ಥರ ಸಿಂಪಲ್ಲಾಗಿ ಒಂದು ಬುಟ್ಟ ಹಾಕಿ ಚಿಕ್ಕ ಬುಟ್ಟ ಸಾಕಿದ್ದೀನಿ. ಈಗ ಇನ್ನೊಂದು ಕಂಪ್ಲೀಟ್ ಆಗ್ತಾಯಿದೆ. ಇದು ಕೂಡ ರಾತ್ರಿಗೆ ಮುಗಿಸ್ಬಿಡ್ತೀನಿ. ಏನಂದೆ? ಹೊಲ್ಕೊಡ್ತೀನಿ, ಅದಕ್ಕಿನ್ನ ಟೈಮ್ ಬಂದಿಲ್ಲ. ಇನ್ನೇನು ಬರುತ್ತೆ. ಗೈಸ್, ಇವತ್ತು ನಾನು ಮತ್ತು ಗೌತಮ್ ಆಸ್ಪತ್ರೆಗೆ ಹೋಗ್ತಾ ಇದ್ದೀವಿ. ಪೂಜಾ ಇಲ್ಲ, ಕಾಲೇಜ್ಗೆ ಹೋಗಿದ್ದಾಳೆ. ಇಲ್ಲ ಅಂದಿದ್ರೆ ಅವಳನ್ನ ಕರ್ಕೊಂಡು ಹೋಗ್ತಾ ಇದ್ದೆ. ಅಲ್ಲ ಗೌತಮ್, ನಮ್ಮ ಗೌತಮ್ ಬರ್ತಾಯಿದ್ದಾನೆ ಇವತ್ತು. ಯಾಕೋ ಸ್ವಲ್ಪ ಕಿವಿ ನೋವ್ತಾ ಇದೆ, ಅದಕ್ಕೆ ಹಾಸ್ಪಿಟ್ಲಿಗೆ ಹೋಗೋಣ ಅಂದ್ಬಿಟ್ಟು ಬಂದ್ವಿ. ನೋಡಿ, ನಮ್ಮ ಪೂಜೆ ಇಲ್ಲದೆ ಇರೋದಕ್ಕೆ ನಾನು ಗೌತಮ್ನ ಬಂದಿದ್ದೀನಿ. ಗೊತ್ತು, ಗುಡ್ ಮಾರ್ನಿಂಗ್ ಗೊತ್ತು, ಹೇಳೋದು ಗೊತ್ತು, ಪರವಾಗಿಲ್ಲ. ನಮ್ಮ ಗೌತಮ್ ಮಾತಾಡೋದಕ್ಕೆ ಕಷ್ಟ, ಅರ್ಥ ಇರ್ತಾನೆ. ಮನೆಯಲ್ಲಾದರೆ ನೀವು ಸ್ವಲ್ಪ ಮಾತಾಡೋದಿಲ್ಲ ಅಂದರೆ ಅವ್ನು ಮಾತಾಡೋದೇ ಇಲ್ಲ. ಅಲ್ಲ ಗೊತ್ತಾ ಗೈಸ್, ಹಾಸ್ಪಿಟ್ಲ್ ಹತ್ರ ಬಂದ್ವಿ. ಇನ್ನೊಂದು ಸ್ವಲ್ಪ ರೀಚ್ ಆದ್ವಿ. ಬರೀ ಮೆಟ್ರೋನಲ್ಲಿ ಬಂದಿದ್ದು ಒಂದು 10 ನಿಮಿಷ ಅಷ್ಟೇ, ಅಲ್ಲಿ ಇಲ್ಲಿ ಬರೋದಕ್ಕೆ. ಗೈಸ್ ನೋಡಿದೆ, ಹಾಸ್ಪಿಟ್ಲು ತುಂಬ ರಶ್ ಇರ್ತಾರೆ ಇಲ್ಲಿ. ನೋಡಬೇಕು ಎಷ್ಟೊತ್ತಾಗುತ್ತೆ ಏನೋ. 2 ಅವರಿಂದ ಕುತ್ಕೊಂಡಿದ್ದೀವಿ. ಡ್ರಾಪ್ ಕೊಟ್ಟರು, ಈ ಡ್ರಾಪ್ ಹಾಕ್ಕೊಂಡು 2 ಅವರ್ ಆದಮೇಲೆ ಅಲ್ಲಿ ಮತ್ತೆ ಕ್ಲೀನ್ ಮಾಡ್ತೀನಿ ಅಂತ ಹೇಳಿ. ಮತ್ತೆ ಬರೋದಕ್ಕಾಗಲ್ಲ ಅಂದ್ಬಿಟ್ಟು ಇವತ್ತು ಎಲ್ಲ ಕ್ಲೀನ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಮನೆ ಗೈಸ್, ಈಗ ಮನೆಗೆ ಹೋಗ್ತಾ ಇದ್ದೀವಿ. ಇವತ್ತು ಅಡ್ಮಿಟ್ ಮಾಡ್ಕೊಂಡಿದ್ದಾರೆ ಅಷ್ಟೇ, ನಾಳೆ ಮತ್ತೆ ಬರಬೇಕಂತೆ. ಟೈಮ್ ಬಂದು 3 ಗಂಟೆ. ನಾವು ಬೆಳಗ್ಗೆ ಎಷ್ಟೊತ್ತಿಗೆ ಬಂದಿದ್ದು ಗೊತ್ತು? 11 ಗಂಟೆಗೆ. ಬೆಳಗ್ಗೆ 11 ಗಂಟೆಗೆ ಬಂದಿದ್ದು, ಹೋಗೋಷ್ಟರಲ್ಲಿ 3 ಗಂಟೆ. ಮತ್ತೆ ನಾಳೆ ಬರಬೇಕು. ನಾಳೆ ಒಂದು ಡ್ರಾಪ್ ಕೊಟ್ಟಿದ್ದಾರೆ, ಅದು ಸಾಫ್ಟ್ ಆಗುತ್ತಂತೆ, ಕಿವಿ ಒಂದು ಹಾಕ್ಕೊಳ್ಳೋದಕ್ಕೆ ಕೊಟ್ಟಿದ್ದಾರೆ. ಮತ್ತೆ ನಾಳೆ ಬಂದರೆ ಕಿವಿ ಕ್ಲೀನ್ ಮಾಡ್ತಾರೆ. ಗೈಸ್, ಈಗ ಮೆಟ್ರೋನಲ್ಲಿ ಹೋಗ್ತಾ ಇದ್ದೀವಿ. ಆಗಲೇ ಮೆಟ್ರೋನಲ್ಲಿ ಬಂದ್ವಿ, ಈಗ ಮತ್ತೆ ಮೆಟ್ರೋನಲ್ಲಿ ಹೋಗ್ತಾ ಇದ್ದೀವಿ. ಯಾವ ಕಡೆನೋ ಲಿಫ್ಟ್ ಇದೆಯಾ? ನಡಿಯ ಅಯ್ಯನ್ ನಡಿಯೋ. ನೋಡಿ ಗೈಸ್, ನಮ್ಮ ಗೌತಮು ಇಳಿಯೋದ್ರ ಕಡೆ ಕರ್ಕೊಂಡಿದ್ದಾನೆ. ಈ ಕಡೆ ಬಾ, ಆ ಕಡೆ ಹೋದ್ರೆ ನೀನು ಮತ್ತೆ ಇದಕ್ಕೆ ಹೋಗ್ತೀಯ ಚಲ್ಗಟ್ಟ. ನಾವು ಹೋಗ್ಬೇಕಾಗಿರೋದು ವೈಟ್ ಫೀಟ್ ಕಡೆ. ನಮ್ಮ ಗೌತಮ್ಗಿನ್ನ ಅಷ್ಟೊಂದು ಗೊತ್ತಿಲ್ಲ ಮೆಟ್ರೋನಲ್ಲಿ ಓಡಾಡೋದು, ಅಲ್ಲ ಗೊತ್ತು?
ಅಷ್ಟೊಂದು ಗೊತ್ತಿಲ್ಲಲ್ಲ ನಿಮಗೆ? ಹಾಂ, ಇನ್ಮೇಲೆ ಓಡಾಡ್ತಾನೆ ಮಂಡ್ಯದಿಂದ ಬಸ್ಸಲ್ಲಿ. ಫಸ್ಟ್ ಟೈಮ್ ನಮ್ಗೆ ಗೊತ್ತಾ, ಇನ್ಮೇಲೆ ಡೈಲಿ ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕು. 2 ಅವರಿಂದ ಕುತ್ಕೊಂಡು ಸಾಕಾಗೋಯ್ತು. ಸೆಕೆ ಅಂದರೆ ಸೆಕೆ, ಸಖತ್ ಬಿಸಿಲಿದೆ. ಈಗ ಮನೆ ಕಡೆ ಹೋಗ್ತಾ ಇದ್ದೀವಿ. ಟ್ರೈನ್ ಬರೋದಕ್ಕೆ ಇನ್ನೂ 3 ನಿಮಿಷ ಇದೆ ನೋಡಿ. ಗೈಸ್ ನೋಡಿ, ಈಗ ವೈಟ್ ಫೀಲ್ಡ್ ಕಡೆ ಹೋಗೋದು. ಓನ್ಲಿ 2 ಮಿನಿಟ್ಸಲ್ಲಿದೆ. ಇನ್ನೇನು ಬರ್ತಾ ಇದೆ ಗೈಸ್. ಬಂತು ಟ್ರೈನ್. A few moments later. ಗೈಸ್, ಇವರು ಹಾಸ್ಪಿಟ್ಲಿಂದ ಬಂದಿದ್ದು ಪೇಷಂಟ್ ಆಗಿಬಿಟ್ಟಿದ್ದಾರೆ ನೋಡಿ ಗೈಸ್. ಇಷ್ಟು ದಿನ ನಮ್ಮ ಡ್ಯಾಡಿಗೆ ಹುಷಾರಿರಲಿಲ್ಲ. ಅವರು ಬೆಡ್ ರೆಸ್ಟಲ್ಲಿದ್ದರು. ರೆಸ್ಟಲ್ಲಿದ್ದರು ಗೈಸ್. ಪಾಪ ಸೀರಿಯಸ್ಲಿ ನಮ್ಮ ಮನೇಲಿ ನಮ್ಮ ಅಪ್ಪಗಾಗಲಿ ನಮ್ಮ ಅಮ್ಮಗಾಗಲಿ ಹುಷಾರಿಲ್ಲ ಅಂದರೆ ಏನೋ ಒಂಥರ ಬೇಜಾರು, ಸಿಕ್ಕಾಪಟ್ಟೆ ಬೇಜಾರು. ನೀನಾ ನನಗೆ ಹೋದ್ರಿ ಅಲ್ಲ ಗೈಸ್ ಅಂತ ಹೇಳ್ತಾವನು ನೋಡಿ. ಅವನು ಯಾರಿಗೆ ಆಗಲಿ ಗೈಸ್, ನಮ್ಮನೇಲಿ ನನ್ನೊಬ್ಬಳನ್ನ ಬಿಟ್ಬಿಟ್ಟು ಅವ್ರ ಮೋರಲ್ಲಿ ನಮಗೆ ಯಾರಿಗೆ ಏನಾದರೂ ಹುಷಾರಿಲ್ಲ ಅಂದ್ರೂ ಏನೋ ಒಂಥರ ನನಗೊಂಥರ ಫೀಲ್ ಆಗ್ತಾ ಇರುತ್ತೆ. ಇವ್ರು ನೋಡಿ, ಇವತ್ತು ನಾನು ಹಾಸ್ಪಿಟ್ಲಿಗೆ ಹೋಗಿದ್ನ. ಹಾಸ್ಪಿಟ್ಲಿಂದ ಬಂದಿದ ತಕ್ಷಣ ಪೇಷಂಟ್ ಆಗಿಬಿಟ್ಟಿದ್ದೀನಿ ಗೈಸ್. ಇದಕ್ಕಿದಂಗೆ ನನಗೂ ಚಳಿ ಜ್ವರ ಬಂದಿದೆ. ನಮ್ಮ ಮನೆಯವ್ರಿಗೆ ಮೊನ್ನೆ 3 ದಿನದಿಂದ ಅವ್ರಿಗೆ ಬಂದಿದ್ದು, ಅವರಿಂದ ಇವಾಗ ನನಗೆ ಬಂದ್ಬಿಟ್ಟಿದೆ. ನನಗೆ ಅವ್ರಿಗೆ ಬಂದಿರೋದಕ್ಕೇ ಯಾವಾಗ ಮೇಲಾಗ್ತೈತಪ್ಪ ಇವ್ರಿಗೆ ಅನಿಸ್ತಾ ಇತ್ತು. ಇವಾಗ ನನಗೆ ಬಂದ್ಬಿಟ್ಟೈತೆ. ಬಂದಿದ ತಕ್ಷಣ ಚಳಿ ಜ್ವರ ಮಲ್ಕೊಂಡ್ಬಿಟ್ಟೆ. ಇವಾಗ ಎದ್ದಿದ್ದು. ಮಳೆ ಬೇರೆ ಬರ್ತಾ ಇದೆ, ಕರೆಂಟ್ ಬೇರೆ ಹೋಗಿದೆ. ಇದಕ್ಕೆ ನಮ್ಮ ಪೂಜೆಗೆ ಅವಾಗಿಂದ ಟೀ ಕೇಳ್ತಾರೆ, ಟೀನೇ ಕೊಡ್ತಾ ಇಲ್ಲ. ಇಕ್ಕಿದ್ದೀನಿ ಗೈಸ್ ಟೀಗೆ ನೋಡಿ, ಟೀ ಇಕ್ಕಿದ್ದೀನಿ. ಅವರು ತರಿಸಿದ ನನಗನ್ಬಿಟ್ಟು ಸೊ ವಾಟ್ ತರಿಸಿದ್ದೇನೋ ನಾನು ತಗೋಬ ಅಂತ ಹೇಳಿದ್ದಕ್ಕೆ ತಾನೇ ನೀನು ತಗೊಬಂದೆ. ದೊಡ್ಡ ಬಾಯಿ ಒಂದು ಅಮ್ಮ, ಅದ್ರಲ್ಲಿ ಅರ್ಧ ತಿನ್ನಲ್ಲ ಕಣೋ. ಅರ್ಲೇನೆ ಹಚ್ಚು ನೋಡಿ ಗೈಸ್. ಇವ್ರನ್ನೆಲ್ಲ ಏನು ಗೈಸ್ ಮಾಡೋದು ನಾನು? ಒಬ್ಬರಾದ್ಮೇಲೆ ಒಬ್ಬರು ಮನೇಲಿ ಹಿಂಗೆ ಪೇಷಂಟ್ಗಳಾಗ್ತಾ ಇದ್ರೆ ಹೆಂಗಿರುತ್ತೆ ಹೇಳಿ? ನಾನು ಇವತ್ತು ಹೋಗಿದ್ದೀವಿ ಕಿವಿ ನೋವು ಅಂದ್ಬಿಟ್ಟು. ಕಿವಿ ನೋವು ಅಂದರೆ ನನಗೆ ಬರೀ ಓಡಾಡಬೇಕಾದ್ರೆ ಒಂದೊಂದ್ಸರಿ ನೋವು ಬರೋದು. ಆಮೇಲೆ ತೇಗ್ ಬಂದರೆ ಆಕಳಿಗೆ ಬಂದರೆ ಅವಾಗ ಮಾತ್ರ ನೋಡ್ತಾ ಇದ್ದೀನಿ. ಯಾವಾಗಲೂ ನೋವೇನಿಲ್ಲ. ಅದು ಫಸ್ಟ್ ಸ್ಟಾರ್ಟಿಂಗಲ್ಲಿ ತೋರಿಸ್ಕೊಂಡ್ಬಿಡೋಣ, ಜಾಸ್ತಿ ಆಗೋದು ಕಿವಿ ನೋವು ತಡೆಯೋಕ್ಕಾಗಲ್ಲ ಅಂತ ಹೋಗಿದ್ದು. ನೋಡಿದ್ರೆ ಹಾಸ್ಪಿಟ್ಲಿಂದ ಮನೆಗೆ ಬರೋ ಅಷ್ಟರಲ್ಲಿ ಚಳಿ ಜ್ವರ ಬಂದ್ಬಿಟ್ಟೈತೆ ಗೈಸ್. ನೋಡೋದು ಬೆಳಗ್ಗೆ ಸ್ವಲ್ಪ ಕೋಲ್ಡ್ ಇತ್ತು. ಆ ಕೋಲ್ಡ್ ಇರೋದ್ರಿಂದ ಜಾಸ್ತಿ ಆಗ್ತೈತಿ. ಲೀಕೇಜ್ ಆಗ್ತೈತೆ, ಲೀಕೇಜ್. ನಮ್ಮ ಮನೆಯವ್ರು ಬಂದು ಎಷ್ಟು ಬೈತಾರೋ. ಏನು ಮಾಡೋಕ್ಕಾಗಲ್ಲ. ರಾತ್ರಿ ಈಗ ನಮ್ಮಪ್ಪ ಜ್ವರ ಬಂದಾಗ ನಿದ್ದೆನೇ ಬರ್ತಾ ಇರಲಿಲ್ಲ. ಎದ್ದೆದ್ದು ನೋಡೋದು ಯಾವಾಗ ಮೇಲೆ ಗೊತ್ತಾಗಲಿ. ಕಣ್ಣು ನೋಡಿ ಗೈಸ್, ಕಣ್ಣು ಇಲ್ಲ ಕೊಡಬೇಕು. The next day. ಗೈಸ್ ನೋಡಿ ಪೇಷಂಟ್ ಹೆಂಗಿದ್ದಾರೆ ಅಂತ. ತೋರಿಸ್ಬೇಡ, ಯಾರಾದರೂ ಭಯ ಬಿದ್ದುಬಿಡ್ತಾರೆ ನೋಡಿಬಿಟ್ಟು. ಏನು ಬೆಳಗ್ಗೆ ಹೋಗಿ ಡ್ರಿಪ್ಸ್ ಹಾಕ್ಸ್ಕೊಬಂದ್ವಿ. ತುಂಬ ಹೈ ಫೀವರ್ ಆಗಿಬಿಟ್ಟಿತ್ತು. ಚಳಿ ಜ್ವರ ಎಲ್ಲ ಬಂದ್ಬಿಟ್ಟೈತೆ. ನಿದ್ದೆ ಬಂದಿಲ್ಲ. ಮಧ್ಯಾಹ್ನ ಗ್ಲೂಕೋಸ್ ಹಾಕ್ಸ್ಕೊಳ್ಬೇಕಾದ್ರೆ ಎಂಥ ನಿದ್ದೆ ಬಂತು. ಆಮೇಲೆ ಹಾಸ್ಪಿಟ್ಲಿಂದ ಬಂದು ಚೆನ್ನಾಗಿ ಮಲ್ಕೊಂಡಿದ್ದೆ. ಅದೇ ಮತ್ತೆ ಇವಾಗ ಒಂದು ಸ್ವಲ್ಪ ಚಳಿ ಆಗ್ತಾ ಐತೆ. ಬೆಡ್ಶೀಟ್ ಗೊಬ್ಬರ ಹಾಕೊಂಡು ಮಲ್ಕೋ ಹೋಗು.
ಯಾಕೆ ಎದ್ದು ಬಂದು ಕುತ್ಕೊಂಡಿದೀಯಾ? ಗೈಸ್ ನಾನು ನೋಡ್ಬಿಟ್ಟು ಯಾರು ಬೈಕೋಬಿಡಿ. ಏನಿಲ್ಲ, ಅಷ್ಟೊಂದು ಇದಾಗಿಲ್ಲ ಬಿಡು, ಚೆನ್ನಾಗೇ ಐತೆ ಎತ್ತಮ್ಮ. ನನ್ನ ಮುಖ ನೋಡ್ಕೊಂಡು 3 ದಿನ ಆಯಿತು ಗಂಟೆಯಲ್ಲಿ ನೋಡಿ. ಗೈಸ್ ನಾನು ಇವಾಗ ಶಟಲ್ ಆಡಬೇಕು ಅಂದ್ಬಿಟ್ಟು ಉನ್ನತಿ ಬಂದು ಕಳೆದ್ಬಿಟ್ಟು ಹೋಗಿದ್ದಾಳೆ. ಸೊ ತುಂಬ ದಿನ ಆಯಿತು, ಹೋಗಿ ಆಡ್ಕೊಬರೋಣ ಒಂದು ಸ್ವಲ್ಪ ತಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಗೈಸ್ ಹಾಗೆ ಇನ್ನೊಂದು ನಮ್ಗೆ ಹುಷಾರಿಲ್ಲ ಅಂದರೆ ಅಷ್ಟೇ ಯಾವಾಗ ಮೇಲಾಗೋಣಪ್ಪ ಅನಿಸ್ತೈತೆ. ಅದೇ ಸ್ವಲ್ಪ ಚೆನ್ನಾಗಿದ್ದರೆ ಎಲ್ಲನೂ ಬೇಕು ಅಂತೀವಿ. ಹುಷಾರಿಲ್ದಿರುವಾಗ ಯಾವಾಗ ಎದ್ದುತ್ತೀವೋ ಯಾವಾಗ ಮೊದಲಿನ ಥರ ಆಗ್ತೀವೋ ಅನಿಸ್ಬಿಡುತ್ತೆ ಅಲ್ಲ. ಚೆನ್ನಾಗಿದ್ದರೆ ಎಲ್ಲ ಬೇಕು ಅನಿಸ್ತೈತೆ. ಹಾಗೆ ದೇವ್ರೇನಾದರೂ 3 ವಾರ ಕೊಡ್ತೈತೆ ಅನ್ನೋಂಗಿದ್ರೆ ಏನು ಕೇಳ್ಕೊಂತೀಯ ಪೂಜಾ ನೀನು? ಫಸ್ಟ್ ನೀನೇನು ಕೇಳ್ಕೊಂತ ಹೇಳು. ನೀನೇನು ಕೇಳ್ಕೊಂತೀಯ? ನಾನು ನಿಮ್ಗೆ ಆಲ್ರೆಡಿ ಐತೆ, ನಾನು ಅಂದ್ಕೊಂಡಿದ್ದೀನಿ. ಫಸ್ಟ್ ಅದೇ ಹೇಳು, ಆಮೇಲೆ ನಾನು ಹೇಳ್ತೀನಿ ಏನಂತ. ಮೊದಲನೇದಾಗಿ ಆರೋಗ್ಯ ಕೊಡು ಅಂತ ಕೇಳ್ತೀನಿ. 2ನೇದು ನೆಮ್ಮದಿ ಕೊಡು ಅಂತ ಕೇಳ್ತೀನಿ. 3ನೇದು ಹೊಟ್ಟೆಗೆ ಊಟ ಹಾಕೊಳ್ಳೋಕೆ ಬಟ್ಟೆ. ಇಷ್ಟು ಇದ್ದರೆ ಸಾಕು ಅನಿಸ್ತೈತೆ ಅಷ್ಟೇ. ಬೇರೆ ಏನು ಬೇಡ, ನಮ್ಗೆ ದುಡ್ಡು ಬೇಡ, ಐಶ್ವರ್ಯ ಬೇಡ, ಏನು ಬೇಡ. ಇಷ್ಟಿದ್ರೆ ಸಾಕು, ದೇವ್ರು ಇಷ್ಟು ಕೊಟ್ಟರೆ ನಮಗೆ ಸಾಕು ಅಷ್ಟೇ. ಪೀಸ್. ಸುಸ್ತಾಗ್ತಾಯಿದೆ, ಮಲ್ಕೋಗು. ಇನ್ನೂ ಸ್ವಲ್ಪ ಜ್ವರ ಮಧ್ಯಾಹ್ನದಿಂದ ಇರಲಿಲ್ಲ, ಇವಾಗ ಮತ್ತೆ ಸ್ಟಾರ್ಟ್ ಆಗಿದೆ. ಡೋಲೋ ತಗೊಂಡ ಮಧ್ಯಾಹ್ನ ತಿಂದ್ಬಿಟ್ಟು. ಅದಕ್ಕೆ ತಗೊಬೇಕು ತಾನೇ ಒಂದು. ಅವ್ರು 2 ತಗೊಳಕ್ಕೆ ಹೇಳಿದ್ರು ಗೈಸ್. ನೋಡಿ ಬಂದ್ಬಿಟ್ಲು. ಸರಿ ಓಕೆ. ಉಣ್ಣಾಗಿ ಬಂದ ನಮ್ಮ ಕರಿತಾಳೆ ಸಿಟ್ಬೇಡ. ಓಕೆ ಲೆಟ್ಸ್ ಗೋ. ಸರಿಮ್ಮ, ಹೋಗಿ ರೆಸ್ಟ್ ಮಾಡಿ ಹೋಗಮ್ಮ. ಬೆಡ್ಶೀಟ್ ಗೊಬ್ಬರ ಹಾಕೊಂಡು ಮಲ್ಕೊ ಹೋಗಮ್ಮ.